ಎಲ್ಲ ಕಡೆ ಹೋಗಿದ್ವಿ ಸರ್, ಇಲ್ಲ ಅಂತಲ್ಲ ಎಲ್ಲ ಕಡೆ ತೋರಿಸಿದ್ವಿ. ನಮ್ಗೆಲ್ಲ ಇದು ಅನ್ಸಫಿಷಿಯಂಟ್ ಆಯ್ತು ಸರ್, ಇಲ್ಲಂತೂ ಸ್ವಲ್ಪ ಬೆಸ್ಟ್ ಸರ್. ಫಸ್ಟ್ ಟೈಮ್ ಆದಾಗಂತ್ರ ಸರ್ ಈ ತರ ಕುದಕನೇ ಆಗ್ತಿದ್ದಿಲ್ಲ ನನಗೆ. ಆಗ ಆ ತರ ಬೈಕ್ ಮೇಲೆ ಕಾಲ್ ಹಾಕೋಕ್ ಆಗ್ತಿರಲಿಲ್ಲ ಸರ್ ನನ್ಗೆ. ಇವಾಗೆಲ್ಲ ನೋಡಿ ಸರ್, ಬೈಕ್ ಓಡಿಸೋದೆಲ್ಲ ಮಾಡ್ತೀರಾ? ಓಡಿಸ್ತೀರ ಬೈಕ್? ಹಾ ಸರ್, ಒಬ್ರು ಹೊಡಿತಾರೆ, ಮತ್ತೆ ಹಿಂದೆ ಕುಂದ್ರಕ್ ಆಗ್ತಿದ್ದಿಲ್ಲ ಹೌದು ಸರ್. ಕಷ್ಟ ಬೀಳ್ತಿದ್ದ. ಮತ್ತೆ 3 ಸೀಟ್ ಇದ್ರೆ ಕೂಡ್ತಿದ್ದಿಲ್ಲ, 3 ಸೀಟ್ ಸಂಧಿ ಜಾಗ ಇದ್ರೆ ಹೌದು ಸರ್. ಇದು ಮಾಡಂಗ ಬಹಳ ಕಷ್ಟದಾಗಿತ್ತು. ಅವಾಗ ಹೆಂಗಿರ್ತಿತ್ತು? ಅವಾಗ ಏನಿಲ್ಲ, ಅವಾಗ ಏನಾರ ಕೇಳಿದ್ರೆ ಸ್ಕ್ಯಾನಿಂಗ್ ಮಾಡ್ತಿದ್ರು. ಸ್ಕ್ಯಾನಿಂಗ್ ಮಾಡಿ ಏನಾಗಿದೆ, ಅದು ಏನಾಗಿದೆ, ಏನಕ್ಕಾಗಿದೆ ಅಂತ ಹೇಳ್ತಿದ್ದಿಲ್ಲ. ಬರೇ ಕೊರೋನಾನವ್ರು ಬರೇ ಕೊರೋನಾ ಬಿಟ್ಟು ಅದಕ್ಕೆ ಏನು ಆಪ್ಷನ್ ಅನ್ನ ಬೇಕಿಲ್ಲ, ಇಲ್ಲಾಂದ್ರೆ ಅದು ಚೇಂಜ್ ಮಾಡೋದು. ಸೊಲ್ಯೂಷನ್ ಹೇಳ್ತಿರ್ಲಿಲ್ಲ. ಸೊಲ್ಯೂಷನ್ ಇಲ್ಲ ಸರ್, ಟೋಟಲ್ ಪ್ರೆಸ್ಮೆಂಟ್ ಅಂತ ಹೇಳ್ತಿದ್ರು ಸರ್. ಅದೊಂದೇ ಹೇಳೋರು ಸರ್, ಏನು ಹೇಳ್ತಿಲ್ಲ. ಸ್ಕ್ಯಾನಿಂಗ್ ಮಾಡ್ತಿದ್ರು, ಟೋಟಲ್ ಪ್ರೆಸ್ಮೆಂಟ್, ಅದ್ ಬಿಟ್ರೆ ಏನು ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ರು ಸರ್. ಏನ್ ಟ್ಯಾಬ್ಲೆಟ್ ಇಲ್ಲ, ಏನ್ ಟ್ಯಾಬ್ಲೆಟ್ ಅದೇ 1 ವೀಕ್ ಅಷ್ಟೇ, ಸುಮ್ನೆ ನಿಮ್ ಟೆಂಪರರಿಗೋಸ್ಕರ ಕೊಡ್ತೀನಿ, ಅದೆಲ್ಲ ಬಿಟ್ರೆ ನಿಮ್ಗೆ ಆಪರೇಷನ್ ಮಾಡಿಸ್ಲೇಬೇಕಂತ ಹೇಳ್ತಿದ್ರು ಸರ್. ಎಲ್ಲೇ ತೋರಿಸ್ಲಿ ಸರ್, ಇದೇ ಹೇಳಿದಾರೆ ಸರ್. ಅದು ಬಿಟ್ಟು 2 ಕಡೆ ಮಾಡಿಸ್ಬೇಕು. ಹಾ ಸರ್, ಟೋಟಲಿ ಪ್ರೆಸ್ಮೆಂಟ್. ಹಾ ಸರ್, ಅದಕ್ಕೆ ನಾನು ಮಾಡ್ಸಕ್ಕೆ ಹೋಗಿಲ್ಲ ಸರ್. ಮಾಡಿಸ್ಬಿಡೋಣ ಬಂದಿದ್ದೀವಿ ಸರ್ ಲಾಸ್ಟಿಗೆ. ಅದೇ ಇತ್ತು ಸರ್ ಪೊಸಿಷನ್. ಮತ್ತೆ ಆಮೇಲೆ ನೀವು ಸಿಕ್ಕಿದ್ರು ಸರ್, ನಮ್ಗೆ ದೂರ ಸಿಕ್ಕಂಗೆ ಸಿಕ್ಬಿಟ್ರಿ. ಅದಕ್ಕೆ ಇಲ್ಲಿ ಬಂದೇವ್ ಸರ್. ನಮ್ಮ ಯೂಟ್ಯೂಬ್ ನೋಡ್ತಾ ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯೂಟ್ಯೂಬ್ ನೋಡೋದ್ರಿಂದ ತುಂಬಾ ಚೆನ್ನಾಗಿದೆ. ಏನಿಲ್ಲ, ಇದು ಏನಾದ್ರು ಈ ತರ ಪೇನ್ ಇದ್ರೆ ಬರ್ಬೇಕು, 100% ಕ್ಯೂರ್ ಮಾಡ್ತಾರೆ ಸರ್. ನಿಮ್ ಜೊತೆ ಇದೀನಿ ಸರ್. ಹೌದಾ? ಎಲ್ಲ ನೋಡಿದೀನಿ. ಇಷ್ಟು ಕ್ಯೂರ್ ಆಗೋದು ಬೆಸ್ಟ್. ಸ್ನೇಹಿತರೆ, AVN ಕೇಸಲ್ಲಿ ಯೂಶಲಿ ಇಪ್ಪು ಫ್ರೀಸ್ ಆಗ್ತಾ ಹೋಗ್ಬಿಡುತ್ತೆ, ಯಾವುದೇ ಮೂಮೆಂಟ್ಸು ಬರೋದಿಲ್ಲ, ರಿಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇವ್ರದ್ರಲ್ಲಿ ನೋಡ್ತೀರಾ, ಕಂಪ್ಲೀಟಾಗಿ ಚೆಕ್ ಬಕ್ ಹಾಕೊಂಡು ಕುತ್ಕೊಂತ ಇದ್ದಾರೆ. ಮುಂಚೆ ಹಿಂಗೆ ಆಗ್ತಿತ್ತಾ? ಇಲ್ಲ ಸ್ಟ್ಯಾಂಡ್ ಬಸ್ ಇಲ್ಲ ಆಗ್ತಿರಲ್ಲ, ಮೊದಲು ಕೂತ್ಕೊಳ್ಳೋಕೆ ಆಗ್ತಿಲ್ಲ ಸರ್. ಆಗ್ತಿರಲ್ಲ. ಸೂಪರ್. ಈ ಥರ ಒಂದು ನೀವು ಹಂಗೆ ಹಿಂಗೆ ಮಾಡೋಕ್ಕಾಗತ್ತೆ ನೋಡಿ, ಪದ್ಮಾಸನ ಟೈಪ್ ಮಾಡೋಕ್ಕಾಗತ್ತೆ ನೋಡಿ. ಇಷ್ಟ ಆಗುತ್ತೆ ಅಷ್ಟು, ಒಂದು ಹಾಕಿರೋ ಸಾಕು ನಮಗೆ. ಎಸ್, ಈ ಥರ ಟ್ರೈ ಮಾಡಿ. ಇವಾಗ ಕೆಳಗಡೆ ಚೆಕ್ ಬಕ್ ಹಾಕಿ ಕೂತ್ಕೊಂಡು ಈ ಥರ ಟ್ರೈ ಮಾಡಿ. ಈ ಥರ ಒಂದು 10 ನಿಮಿಷ ಆಮೇಲೆ ಬಿಟ್ಬಿಡಿ. ಮತ್ತು ಈ ಕಡೆದು ಹಾಕಿ ಟ್ರೈ. ಓಕೆ. ಈ ಥರ ಎವ್ರಿ ಡೇ ಒಂದು 2 ಮಂತ್ಸ್ ಟ್ರೈ ಮಾಡಿದ್ಮೇಲೆ ಆಮೇಲೆ 2 ಒಟ್ಟಿಗೆ ಬರುತ್ತೆ. ಅಂದರೆ 2 ಆಪೋಸಿಟ್, ಎಡಗಡೆ ಬಲಗಡೆ ಕಾಲು 2 ಒಟ್ಟಿಗೆ ನೀವು ಹಾಕೋಣಕ್ಕೆ ಟ್ರೈ ಮಾಡ್ತೀರಾ. ಆಮೇಲೆ ಎದ್ದೇಳಿ, ಮತ್ತೆ ಬಟರ್ಫ್ಲೈ ಪೋಸ್ ಮಾಡಬೇಕು, ಮತ್ತೆ ಫುಲ್ ಸ್ಕ್ವಾಟ್ ಮಾಡಬೇಕು. ಫುಲ್ ಕುತ್ಕೊಂಡ್ಬಿಟ್ಟು ಎದ್ದೇಳೋದು, ಬಸ್ಕಿ. ಈ ಥರ ಬಸ್ಕಿ. ಎಸ್, ಮುಂದೆ ಬನ್ನಿ ಎದ್ದೇಳಿ. ಅಲ್ಲ ಎದ್ದೇಳಿ, ಬಸ್ಕಿ ಹೊಡಿರಿ. ಎಷ್ಟು ಬರುತ್ತೆ ನೋಡೋಣ. ಅಲ್ಲ, ಇದು ಬೇಡ, ಬ್ಯಾಕ್ ಸಪೋರ್ಟ್ ಬೇಡ. ಮಾಡಿ. ಎಸ್ ಮಾಡಿ. ಎಸ್, ಸ್ವಲ್ಪ ಕಾಲು 2 ಅಗಲ ಮಾಡಿ. ಇಲ್ಲ, ಸಪೋರ್ಟ್ ಬೇಡ ನಿಮ್ಗೆ, ಮಾಡಿ. ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಾಡಿ. ಎಸ್, ಫುಲ್ ಕೂತ್ಕೊಳ್ಳಿ. ಬೀಳ್ತೀನಿ ಅಂತನಾ? ಹಾಂ ಸರ್. ಓಕೆ, ನನ್ನ ಕೈ ಇಟ್ಕೊಳ್ಳಿ. ಮಾಡಿ. 2 ಒಂದು ಸ್ವಲ್ಪ ಕಾಲು ಒಂಚೂರು ಅಗಲ ಮಾಡಿ, ಶೋಲ್ಡರ್ ಬಿಡ್ತು. ಎಸ್ ಮಾಡಿ. ಇವಾಗ ಎಸ್ ಮಾಡಿ, ಫುಲ್ ಕೆಳಗೆ ಹೋಗಿ. ಎಸ್ ಮಾಡಿ. ಈ ಥರ ಒಂದು 50 ಹೊಡಿಬೇಕು. ಫಸ್ಟು ಇಮ್ಡಿ ಎತ್ತಿ ಹೊಡಿಯೋಕ್ಕಾಗತ್ತೆ. ಅವ್ನು ಬರ್ತಾ ಇಮ್ಡಿ ಎತ್ತದಂಗೆ ಪಾದ ಫುಲ್ಲು ನೆಲದ ಮೇಲೆ ಇರಬೇಕು. ಸ್ನೇಹಿತರೆ, AVN ಕೇಸು ಇತ್ತೀಚೆಗೆ ಯಂಗ್ಸ್ಟರ್ಸಲ್ಲಿ ತುಂಬ ಜಾಸ್ತಿ ಬರ್ತಾ ಇದೆ. ಇವ್ರಿಗೆ 26-27 ವರ್ಷ ಇರುವಾಗಲೇ ಬಂದುಬಿಟ್ಟಿದೆ. ವೆರಿ ಯಂಗ್ ಏಜು. ಆ ಟೈಮಲ್ಲಿ ನಿಮಗೆ ಏನು ಸರ್ಜರಿ ಅಲ್ಲ, ಲೈಕ್ ಮೇನ್ ಟ್ರೀಟ್ಮೆಂಟ್ ಹೇಳಿದ್ರೆ ನಿಮಗೆ? ನಾನು ಮಿರಾಜ್ ತೋರಿಸಿದೆ ಸರ್. ಮಿರಾಜ್, ಬಿಜಾಪುರ, ಗುಲ್ಬರ್ಗ ಎಲ್ಲ ಕಡೆ ತೋರಿಸಿದ್ದೀನಿ. ಅವರು ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು ಸರ್, ಟೋಟಲ್ ಪ್ರಿಪರೇಷನ್ ಮಾಡ್ಬೇಕಂತ ಹೇಳಿದ್ರು ಸರ್. ಅದಕ್ಕೆ ನಾನು ಮಾಡಿಸಿಲ್ಲ ಸರ್. ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅದಕ್ಕೆ ಇಲ್ಲಿ ಬಂದ ಸರ್. ನಿಮ್ಗೆ ಯಾಕೆ ಮಾಡಿಸ್ತಿಲ್ಲ? ನಿಮ್ಗೆ ಏನ್ ಬೇಡ, ಯಾಕೆ ಮಾಡಿಸ್ಬಾರ್ದು ಅನ್ಸುತ್ತೆ? ಇಷ್ಟು ಚಿಕ್ಕ ವಯಸ್ಸೆಲ್ಲ ಮಾಡಿಸಿದ್ಮೇಲೆ ಸುಮ್ಮನೆ ಇದಾಗುತ್ತೆ ಸರ್. ಅದಕ್ಕೆ ಮತ್ತೆ ಆಪರೇಷನ್ 10 ವರ್ಷ ಆದ್ಮೇಲೆ ಮತ್ತೆ ಮಾಡಿಸ್ಬೇಕಂತ ಸರ್ ಆಪರೇಷನ್. ಓಕೆ, ಅದಕ್ಕೆ ಮಾಡಿಸಿಲ್ಲ. ಅಂದ್ರೆ ಒಂದ್ಸರಿ ಇರೋದು ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಥಿಂಗ್. ಮತ್ತೆ 10 ವರ್ಷ ಮತ್ತೆ ರಿಪೀಟ್ ಮಾಡಬೇಕಂತ ಸರ್. ಓಕೆ, ಅದಕ್ಕೆ ಮಾಡಿಸಿಲ್ಲ ಸರ್. ಹಂಗಾಗಿ ನೀವು ಬೇಡ ಅನಿಸ್ತಾ? ಬೇಡ ಅಂತ ಸರ್. ಅದಕ್ಕೆ ವಿತೌಟ್ ಸರ್ಜರಿ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದೆ ಸರ್. ಅದು ನಿಮ್ದು ವಿಡಿಯೋ ಬಂತು. ಓಕೆ, ಇಲ್ಲಿ ಫಸ್ಟ್ ಇದು ಎಷ್ಟನೇ ಸರಿ ಬರ್ತಾ ಇರೋದು? ನಾನು ವಿಸಿಟ್ ಮಾಡ್ತಾ ಇರೋದು. ನಿಮಗೆ ಮಾಡ್ತಾರೋ ಒಂದೇ ಟೈಮ್ ಸರ್? ಇದು ಫಸ್ಟ್ನೇ ಟೈಮಾ? ಹಾಂ ಸರ್. ಬೇರೆಯವ್ರು ಮಾಡಿದ್ದೀನಿ ಸರ್. ಇದು ನಮ್ಮ ಮೀಟ್ ಮಾಡ್ತಾರೆ ಫಸ್ಟ್. ನಿಮಗೆ ಫಸ್ಟ್ ಟೈಮ್ ಸರ್? ಓಕೆ. ಹಾಂ ಸರ್. ಬೇರೆ ನಮ್ಮ ಟೀಮ್ ಡಾಕ್ಟರ್ಸ್ಗೆಲ್ಲ ತೋರಿಸಿದ್ರಾ? ತೋರಿಸಿದ್ದೀನಿ ಸರ್. ನೆಕ್ಸ್ಟ್ ಟೈಮ್ ಇದೆ ನಿಮ್ದು ತೊಗೊಂಡಿ ಸರ್ ಅಪಾಯಿಂಟ್ಮೆಂಟ್. ಬಟ್ ನೀವೇನೋ ಇದ್ದಿಲ್ಲ. ಕರೆಕ್ಟ್. ಅದಕ್ಕೆ ಅವ್ರಿಗೆ ಮಾಡಿದೆ. ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟಾಗಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹಂಗಾಗಿ ರಿಸಲ್ಟ್ ಬಂದಿದೆ. ಸೊ ನಿಮಗೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು? ಅದು ಇಂಪ್ರೂವ್ಮೆಂಟ್ ಆಗಲಿಲ್ವಾ? ಫಸ್ಟ್ ಟೈಮ್ ಆಯ್ತು ಸರ್. ಫಸ್ಟ್ ಟೈಮ್ ಎಷ್ಟು ಇಂಪ್ರೂವ್ಮೆಂಟ್ ಆಯಿತು? ಒಂದು 30 ಆಯ್ತು ಸರ್. ಫಸ್ಟ್ ಟೈಮ್ ಆಗಿದೆ ಸರ್. ಓಕೆ. ಆಮೇಲೆ 50 ಆಗಿದೆ ಸರ್. ಇವಾಗ 50%. ಇದು ಸೆಕೆಂಡ್ ವಿಸಿಟಾ ಹಾಸ್ಪಿಟ್ಲಿಗೆ?
ಹಾಸ್ಪಿಟಲ್ ನಿಮ್ಗೆ ಮೀಟ್ ಆಗ ಥರ್ಡ್ ವಿಸಿಟ್. ಇವತ್ತು ಥರ್ಡ್ ವಿಸಿಟ್. ಓಕೆ, ಇವತ್ತು 3ನೇ ಸರಿ ಬರ್ತಾರೆ. ನಾನು ಇವತ್ತು ಸಿಕ್ಕಿದ್ದು ಫಸ್ಟ್ ಟೈಮ್. ಹೌದು ಸರ್, ನೀವು ಸೊ 3ನೇ ವಿಸಿಟ್ ಅಷ್ಟೊತ್ತಿಗೆ ನಿಮಗೆ 50% ಆಗಿದೆ. ಒಂದು ಫಸ್ಟ್ ವಿಸಿಟ್ ಆದ್ಮೇಲೆ ಸೆಕೆಂಡ್ ವಿಸಿಟ್ ಆದ್ಮೇಲೆ 50 ಆಗಿದೆ. ಇದು ಥರ್ಡ್ ವಿಸಿಟ್. ನೆಕ್ಸ್ಟ್ ಬರುವಾಗ 4th ವಿಸಿಟ್. ಸೊ ಹಿಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇರ್ಲಿ. ಹಿಂಗೆ ಹೀಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಿಮಗೆ ಮುಖ್ಯವಾಗಿ ಏನ್ ಬೇಕು ಗೊತ್ತಾ? ಹೈ ಪ್ರೋಟೀನ್ ಫುಡ್ ಬೇಕು ಇವಾಗ. ಹೈ ಪ್ರೋಟೀನ್ ನಾನ್ ವೆಜ್ ಯೂಸ್ ಮಾಡಲ್ಲ. ಇಲ್ಲ ಸರ್. ಸೊ ಓನ್ಲಿ ಹೆಸರು ಕಾಳು, ಕಡಲೆಕಾಳು, ಶೇಂಗಾ ಬೀಜ ಚೆನ್ನಾಗಿ ಯೂಸ್ ಮಾಡ್ತಾ ಹೋಗಿ. ಅದು ನಿಮ್ ಬಾಡಿಗೆ ಬೇಕು. ಮೊಟ್ಟೆ ತಿಂದ್ರೆ ಬೆಟರ್. ನಾಟಿ ಕೋಳಿ ಮೊಟ್ಟೆ ಅಟ್ಲೀಸ್ಟ್ ಡೈಲಿ 2 ವಿತ್ ಎಲ್ಲೋ ತರ ಸಮೇತ ತಗೊಳ್ತಾ ಹೋಗಿ. ಇವಾಗ ಎಕ್ಸರ್ಸೈಸ್ ಹೇಳಿದ್ರೆ ಇದು ಎಕ್ಸರ್ಸೈಸ್ ಮಾಡಿ. ಏವಿಯನ್ ಅನ್ನೋದು ನಿಮ್ಗೆ ಹೆಂಗ್ ಅನ್ಸುತ್ತೆ? ನಿಮ್ಗೆ ಏವಿಯನ್ ಇವಾಗ ಬಂದಿರೋ ಕಾಯಿಲೆ ಅದ್ರ ಬಗ್ಗೆ ಫಸ್ಟ್ ಬಂದಾಗ ನಿಮ್ಗೆ ಯಾವ ತರ ಇತ್ತು ಭಾವನೆ? ಏನು ಗೊತ್ತಿದ್ದಿಲ್ಲ ಸರ್, ಏನು ಗೊತ್ತಿಲ್ಲ. ನಾ ಏನೋ ಇಲ್ಲಿ ಏನೋ ಅಂತ ಇದು ನರ್ವ್ ಏನಾದ್ರು ಇದಾಗಿರ್ಬೋದು ಆ ತರ ಮಾಡಿದೆ ಸರ್. ಮತ್ತ ಇದು ಮಿರರ್ಸ್ ಅಲ್ಲಿ ತೋರಿಸಿದ್ನು ಸರ್. ಅವ್ರು ಸ್ಕ್ಯಾನಿಂಗ್ ಇದು ಮಾಡ್ಸಿದ್ರು ಸರ್, ಎಕ್ಸ್ರೇ ಮಾಡ್ಸಿದ್ರಲ್ಲ, MRI ಮಾಡ್ಸಿದ್ರು ಸರ್. ಅಲ್ಲಿ ಈ ತರ ಆಗಿದೆ ಅಂತ ಹೇಳಿದ್ರು ಸರ್. ಅವ್ರು ಹೇಳಿ ಈ ತರ ಇದು ರೈಟ್ ಸೈಡ್ ಲೆಗ್ 3rd ಗ್ರೇಡ್, ಈ ಕಡೆ ಸೆಕೆಂಡ್ ಅಂತ ಹೇಳಿದ್ರು ಸರ್. ಅವ್ರು ಏನಂತ ಹೇಳಿದ್ರು ಟೋಟಲಿ ರಿಪ್ಲೇಸ್ಮೆಂಟ್ ಮಾಡಿ ಅವಾಗಲೇ ಇಮಿಡಿಯೇಟ್ ಎಕ್ಸ್ರೇ ಮಾಡಿದಾಗ ಅವಾಗ ಹೇಳಿದ್ರು ಸರ್. ನಾನು ಎಲ್ಲಿ ಸರ್ಜನ್ಸ್ ಹತ್ರ ಎಲ್ಲಿ ತೋರಿಸಿದ್ರೆ ಅವ್ರೆಲ್ಲರೂ ರಿಪ್ಲೇಸ್ಮೆಂಟ್ ಮಾಡಂತ ಹೇಳಿದಾರೆ ಸರ್. ಓಕೆ. ನೀವು ಮತ್ತೆ 3 ವರ್ಷದಿಂದ ಹೆಂಗೆ ನೀವು ತರ್ಕೊಂಡಿದ್ರಿ? ಲೈಕ್ ಅದೇನು ಟ್ರೀಟ್ಮೆಂಟ್ ಮಾಡ್ದಂಗೆ? ಅದೇ ಸರ್, ಟ್ಯಾಬ್ಲೆಟ್ ಅದು ಕೊಡ್ತಾ ಇದ್ರು. ಅದೇ ಪೇನ್ ಕಿಲ್ಲರ್ಸ್ ಅದೇ ಸರ್ ಏನೋ ಕೊಡ್ತಿದ್ರು. ಸುಮ್ಮನೆ ಅಷ್ಟೇ ತೋತ, ಜಾಸ್ತಿ ಅಂತ ತೋತಾ ಇಲ್ಲ ಸರ್. ಅದಕ್ಕೆ ಇದು ಆಪರೇಷನ್ ಮಾಡ್ಸ ಅಂತ ಹೇಳಿ, ಬಟ್ ನಾ ಮಾಡಿಸಿದಿಲ್ಲ ಸರ್. ಅದಕ್ಕೆ ಮತ್ತೆ ಆಮೇಲೆ ಬರ್ಬರ್ತಾ ನೋಡಿದೆ ಸರ್ ಯೂಟ್ಯೂಬ್ ಅಲ್ಲಿ, ಅಲ್ಲಿ ಇದ್ದು ವಿತೌಟ್ ಸರ್ಜರಿ ಎಲ್ಲಿಯಾದ್ರೂ ಸಿಗುತ್ತಾ ಅಂತ ನೋಡಿದೆ ಸರ್. ಅಲ್ಲಿ ನಿಮ್ ವಿಡಿಯೋ ಬಂತು ಸರ್. 3 ವರ್ಷದಿಂದ ಹುಡುಕ್ತಾನೆ ಇದ್ರ ನೀವು? ಹೌದು ಸರ್, 3 ವರ್ಷದಿಂದ ವಿತೌಟ್ ಸರ್ಜರಿ ಎಲ್ಲ ಸಿಗುತ್ತೆ. ಬೇರೆ ಕಡೆ ನಾನು ಆಯುರ್ವೇದ ಟ್ರೀಟ್ಮೆಂಟ್ ಅಂತ ತಗೊಂಡಿಲ್ಲ ಸರ್ ಆಯುರ್ವೇದಕ್ಕಿನ. ಬಟ್ ಅದೇ ನೋಡೋ ಸರ್, ಅವು ಬಟ್ ಬಂದಿದ್ದು ಸರ್ ಉತ್ತರ ಪ್ರದೇಶ ಆ ಕಡೆ ಏನೋ, ಅದು ನಾನು ನೋಡಿಲ್ಲ ಸರ್. ಮತ್ತಂಗೆ ಇಲ್ಲಿ ಬೆಂಗಳೂರು ಹತ್ರ ನಿಮ್ದು ಬಂತಲ್ಲ ಸರ್, ಬೆಸ್ಟ್ ಇಲ್ಲಿ ಬಂತೆ ಸರ್. ಸೂಪರ್. ಪಥ್ಯದಲ್ಲಿ ಏನ್ ಚೇಂಜ್ ಮಾಡಿದ್ರ? ಇದೆ ಟೀ, ಕಾಫಿ ಇದೆಲ್ಲ ಬಿಟ್ಟಿದ್ದೀನಿ ಸರ್. ಗೋಧಿ, ಮೈದಾ ಪದಾರ್ಥ ಇದೆಲ್ಲ ಏನು ತಗೊಲ್ಲ ಸರ್. ಆಯಿಲ್ ಫುಡ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಸರ್. ಆಯಿಲ್ ಯಾವ್ದು ಯೂಸ್ ಮಾಡ್ತೀರಿ ಇವಾಗ? ಇದು ಏನು ಬರ್ತದೆ ಸರ್, ಗ್ರೌಂಡ್ ನಟ್ ಆಯಿಲ್ ಸರ್. ಗ್ರೌಂಡ್ ಆಯಿಲ್ 100% ಬೇಡ. ಯಾಕಂದ್ರೆ ಇನ್ನು ನಮ್ ಸ್ಕಿನ್ ನೋಡ್ರೆ ಗೊತ್ತಾಗ್ತದೆ. ಗ್ರೌಂಡ್ ಆಯಿಲ್ ಯೂಸ್ ಮಾಡಬೇಡಿ. ಕೋಕೋನಟ್ ಆಯಿಲ್, ಬೆಣ್ಣೆ ಇಲ್ಲ ತುಪ್ಪ, 3ರಲ್ಲಿ ಯಾವ್ದಾರು ಒಂದು ಯೂಸ್ ಮಾಡಿ. ಅಡಿಗೆಗೆಲ್ಲ ಮನೇಲೆ ತುಪ್ಪ ಹಾಕ್ಸ್ಬಿಟ್ಟಿವಿ. ನಿಮ್ಗೆ ಸೆಪರೇಟ್ ಮಾಡುವಾಗ ಒಗ್ಗರಣೆಗೆಲ್ಲ ತುಪ್ಪನೇ ಹಾಕ್ಸ್ಬಿಟ್ಟು ಒಗ್ಗರಣೆ ಮಾಡಿಸಿ. ಸೊ ಓವರ್ ಆಲ್ 50% ಆಗಿದೆ. ಮೇನ್ಲಿ ನಿಮಗೆ ಐವಿನ ಡ್ರಿಪ್ ಕಿಲೇಷನ್ ಥೆರಪಿ ಅಂತ ಮಾಡ್ತಾ ಇದ್ವಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನ ಅಟ್ಲೀಸ್ಟ್ ಒಂದು 15-16 ಡೋಸ್ ಅಂತೂ ಬೇಕೇ ಬೇಕು. ಸೊ ಬಂದು ಹೋಗಿ ಅದನ್ನ ಹಾಕ್ಸ್ಕೊಳ್ತಾ ಹೋಗಿ. ವೀಕ್ಲಿ ಹಾಕ್ಸ್ಕೊಂಡ್ರೆ ಬೆಸ್ಟ್. ಸ್ವಲ್ಪ ಬೇಗ ರಿಕವರಿ ಆಗುತ್ತೆ. ನಾನು 3 ಮಂತ್ಸ್ ಒಳಗಡೆ ನಮ್ಗೆ ಅನ್ಸಿದ ಪ್ರಕಾರ ಇದೇ ಫೇಸ್ ಅಲ್ಲಿ ಹೋದ್ರೆ ಐವಿ ಡ್ರಿಪ್ ಅಷ್ಟೇ ಮುಗೀತು ಅಂದ್ರೆ ಆಲ್ಮೋಸ್ಟ್ ಯು ವಿಲ್ ಸಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್. ಓಕೆನಾ? ಅದೊಂದು ರೆಗ್ಯುಲರ್ ಮಾಡಿ ನನಗೆ ಒಂದು ತಿಂಗಳಿಗೆ ಒಂದ್ಸರಿ ಮೀಟ್ ಮಾಡಿ. ನನಗಾರು ಮೀಟ್ ಮಾಡಿ, ನಮ್ಮ ಟೀಮ್ ಡಾಕ್ಟರ್ಸ್ ಮೀಟ್ ಮಾಡಿ. ಒಟ್ಟು ಕಿಲೇಷನ್ ಥೆರಪಿ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಸದ್ಯಕ್ಕೆ 6 ಆಗಿದೆ. ಇವತ್ತು 7ನೇದು ಕೊಡ್ತಾರೆ. ಅದೇ ಸರ್, ಇದೆ 6 ಇವಾಗ ಹೋಗ್ತಾ ಇದೆ. 6 ಇದೆ. ಇನ್ನೊಂದು 10 ಬಿಡದಂಗೆ ವೀಕ್ಲಿ ಒಂದು ಮಾಡ್ಸ್ಕೊಂತವ್ರೆ ಸಾಕು. ಪರ್ಮಿಟ್ ಇದೆ ಸರ್ ಇವಾಗ. ಯಾಕಂದ್ರೆ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಯಾವ್ದಕ್ಕೆ, ಬಾಲ್ಗೆ. ಹಂಗಾಗಿ ಅದು ಬೆಣ್ಣೆ ತರ ಆಗಿದೆ, ಅಂದ್ರೆ ಬಾಡಿದೆ, ಇನ್ಆಕ್ಟಿವ್ ಆಗಿದೆ. ಸೊ ಮತ್ತೆ ಸರ್ಕ್ಯುಲೇಷನ್ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಅದರಿಂದ ಮತ್ತೆ ದಟ್ ಈಸ್ ಮತ್ತೆ ಸ್ವಲ್ಪ ಐರನ್ ತರ ಆಗ್ಬೇಕು, ಅದು ಕಬ್ಣ ತರ ಆಗ್ಬೇಕು. ಸೊ ಅದೇ ಅಲ್ಲಿ ಮೇನ್ ಕಾನ್ಸೆಪ್ಟ್. ಅದಕ್ಕೆ ಬೇಕಾದ್ರೆ ಮಾತ್ರೆಗಳೆಲ್ಲ ಇದೆ, ಕಂಪ್ಲೀಟ್ ಮಾತ್ರೆಗಳು. ಅದೆಲ್ಲ ಕರೆಕ್ಟ್ ಒಂದು 8 to 9 ಮಂತ್ಸ್ ತಗೊಂಡು ಆಮೇಲೆ ಡೌನ್ ಮಾಡ್ಕೊಂತ ಬರ್ತೇವೆ. ಒಂದೇ ಸರಿ ನಿಲ್ಸಂಗಿಲ್ಲ ಮಾತ್ರ. ನಾನು ವಾಸಿ ಆತ್ಬಿಟ್ಟು 100% ಒಂದೇ ಸರಿ ನಿಲ್ಸಿದ್ರೆ ಮತ್ತೆ ಆಕ್ಟಿವೇಟ್ ಆಗುತ್ತೆ. ಮಾಡಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಮ್ಮಿ ಮಾಡ್ಕೊಂತ ಬರ್ಬೇಕು ಮಾತ್ರೆಗಳು. ಅದು ಸರ್ಕ್ಯುಲೇಷನ್ ಡಿಫಿಷಿಯನ್ಸಿ ಆಗಿದೆ. ಸರ್ಕ್ಯುಲೇಷನ್ ಅಲ್ಲಿಗೆ ಇವ್ರ ಬಾಡಿನಲ್ಲಿ, ಎಸ್ಪೆಷಲಿ ಮೊನ್ನೆ 2020 ಆ ಟೈಮಲ್ಲಿ ಒಂದು ದೊಡ್ಡ ಕಾಯಿಲೆ ಬಂತಲ್ಲ, ಅದ್ ಬಂದ್ಮೇಲಿಂದಾನೆ ಚಿಕ್ಕ ವಯಸ್ಸಲ್ಲಿರೋರಿಗೆ ಜಾಸ್ತಿ ಆಗ್ತಾ ಹೋಗಿದ್ದು. ಆ ವೈರಸ್ ಹಂಗ್ ಮಾಡುತ್ತೆ. ಅದು ಸ್ವಲ್ಪ ಕ್ಲಾಡಿಂಗ್ ಟೆಂಡೆನ್ಸಿ ಮಾಡುತ್ತೆ, ಲೈಕ್ ವ್ಯಾಸ್ಕ್ಯುಲರೈಸೇಷನ್ ಕಮ್ಮಿ ಮಾಡುತ್ತೆ, ರಕ್ತ ಸರ್ಕ್ಯುಲೇಷನ್ ಕಮ್ಮಿ ಮಾಡುತ್ತೆ, ಎಸ್ಪೆಷಲಿ ಹಿಪ್ಗೆ. ಅವಾಗ ಅದು ಹಿಪ್ಪು ಈ ತರ ಆಗುತ್ತೆ. ಇಲ್ಲ, ಅದಕ್ಕೆ ಅಂತ ಯಾವುದು ಸಪೋರ್ಟಿಂಗ್ ಎವಿಡೆನ್ಸ್ ಅಲ್ಲಿ ಏನಿಲ್ಲ. ಸೊ ಅದಕ್ಕೆ ಅಂತ ಹೇಳಕ್ಕಲ್ಲ. ಬಟ್ ಆ ಟೈಮಲ್ಲಿ ಏನೇನೆಲ್ಲ ಯಾರೆಲ್ಲ ಕೋವಿಡ್ ಎಲ್ಲ ಆಗಿತ್ತು ಅವ್ರಿಗೆ ಈ ತರ ಆಗ್ತಾ ಇದೆ. ಕೋವಿಡ್ ಇಂದ ಸಮಸ್ಯೆ ಆಗ್ತಾ ಇದೆ. ಆಗಿಲ್ಲ ಅಂದ್ರೆ ಬಟ್ ವೈರಸ್ ಸ್ವಲ್ಪ ಎಫೆಕ್ಟ್ ಆಗೇ ಇರುತ್ತೆ ಅದು. ಯಾಕಂದ್ರೆ ಎಲ್ಲರಿಗೂ ಇತ್ತದು. ಎಲ್ಲರಿಗೂ ಕೊನೆಗೆ ಎಲ್ಲರಿಗೂ ಟೆಸ್ಟ್ ಮಾಡಕ್ ಆಗ್ಲಿಲ್ಲ. ಎಲ್ಲರಿಗೂ ಸ್ಟಾರ್ಟಿಂಗ್ ಅಲ್ಲಿ ಐಸೋಲೇಷನ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಟೆಸ್ಟ್ ಮಾಡಕ್ ಆಗ್ಲಿಲ್ಲ ಅಲ್ವಾ. ಸೊ ಹಂಗಾಗಿ ಆ ತರ ಆಗಿರೋದು. ಅದೇ ಸರ್, ಮೊದಲೆಲ್ಲ ಕರೆಕ್ಟ್ ಐತೆ. ಇದು ಇಂಜೆಕ್ಷನ್ ಯಾವಾಗ ಮಾಡ್ಕೊಂಡಿದ್ದೀನಿ ಅವಾಗಿಂದ ಇದಾಗಿತ್ತು. ನೋಡೋಣ, ಅದಕ್ಕೆ ಸಪೋರ್ಟಿಂಗ್ ಎವಿಡೆನ್ಸ್ ಏನಿಲ್ಲ, ಮೆಡಿಕಲ್ ಎವಿಡೆನ್ಸ್ ಎಲ್ಲ ಬೇಕಲ್ಲ ಅದಕ್ಕೆ. ಕೆನಾಟ್ ಬ್ಲೇಮ್ ವಿ ಕೆನಾಟ್ ಬ್ಲೇಮ್ ದಟ್ ಇಂಜೆಕ್ಷನ್ ಇಂದ ಆಗಿದೆ ಅಂತ. ಬಟ್ ಮೇನ್ಲಿ ಕೋವಿಡ್ ಡಿಸೀಸ್ ಯಾರಿಗೆಲ್ಲ ಬಂದಿತ್ತು, ಯಾರೆಲ್ಲ ಎಕ್ಸ್ಪೋಸ್ ಆಗಿದ್ರು ಅವ್ರಿಗೆಲ್ಲ ಕೆಲವರಿಗೆ ಈ ತರ ಆಗಿದೆ. ಇಮ್ಯುನಿಟಿ ವೀಕ್ ಇತ್ತಂದ್ರೆ ಈ ತರ ಆಗುತ್ತೆ. ಫಸ್ಟ್ಗೆಲ್ಲ ಬಾಳ್ ನಡೆಯಕಂತ ಆಗ್ತಿರ್ಲಿಲ್ಲ ಸರ್, ಬಾಳ್ ಪೇನ್ ಆಗ್ತಿತ್ತು. ಎಲ್ಲ 1 ಕಿಲೋಮೀಟರ್ ನಡೀತೀವಿ, ಏನಾಗಲ್ಲ ಸರ್, ಪೇನ್ ಆಗಲ್ಲ. ಹೌದಾ? ಎಲ್ಲಿ ಇಲ್ಲಿಂದ 100 ಮೀಟರ್ ಹೋಗಡೆ ಫುಲ್ ಪೇನ್ ಆಗ್ತಿತ್ತು ಸರ್. ಒಂಥರ ಇದು ಅಳುತ್ತಿತ್ತು ಸರ್.
ಓಕೆ. ಸ್ಟಾರ್ಟಿಂಗ್ ಏನಿಲ್ಲ ಸರ್, ಕೂತ್ಕೊಳ್ಳೋಕ್ ಆಗ್ತಿಲ್ಲ, ನಡೆಯಕ್ ಆಗ್ತಿಲ್ಲ, ಫುಲ್ ಪೇನ್ ಆಗ್ತಿತ್ತು ಸರ್. ಇವಾಗ ಏನಿಲ್ಲ ಸರ್, 1 ಕಿಲೋಮೀಟರ್ ನಡೀತೀನಿ ಏನಾಗಲ್ಲ ಸರ್. 1 ಕಿಲೋಮೀಟರ್ ಡೈಲಿ ನಡೀತೀರಾ? ಚೆನ್ನಾಗಿ ವಾಕ್ ಪೇನ್ ಆಗಲ್ಲ ಏನಿಲ್ಲ. ಬೆಳಗ್ಗೆ 1-2-3 ಕಿಲೋಮೀಟರ್ ವಾಕ್ ಮಾಡಿ, ಸಾಯಂಕಾಲ 1-2-3 ಕಿಲೋಮೀಟರ್ ವಾಕ್ ಮಾಡಿ, ಇವಾಗ ಹೇಳಿದ ಎಕ್ಸರ್ಸೈಸ್ ಎಲ್ಲ ಮಾಡಿ. ಇನ್ನೊಂದು 3 ಮಂತ್ಸ್ ಕಂಪ್ಲೀಟ್ ಡೆಡಿಕೇಟ್ ಮಾಡಿ. ನಿಮ್ಗೆ ಈ ಕಾಯಿಲೆ ಇತ್ತು ಅನ್ನೋದೇ ಮರ್ತೋಬೇಕು, ನಿಮ್ ಬಾಡಿನೇ ಮರಿಬೇಕು ಅದನ್ನ. ಓಕೆನಾ? ಆ ತರ ಮಾಡಿ ಮಾತ್ರೆ ಮಳಿರಿ. ಓಕೆ ಸರ್. ಆಮೇಲಿಂದ ಮದುವೆ ಆಗಿದ್ಯಾ? ಆಗಿದೆ ಸರ್, ರೀಸೆಂಟ್ ಆಗಿದೆ. ಓಕೆ. ಸೊ ಮ್ಯಾರೇಜ್ ಅದ್ರ ರಿಲೇಟೆಡ್ ಫ್ಯಾಮಿಲಿ ಅದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ. ನೀವು ಯಾವ ಜಾಬ್ ಮಾಡೋದು? ನಾವು ಇಲ್ಲೇ ಮಾಡ್ತೇವೆ ಸರ್ ಫಸ್ಟಿಗೆ. ಇವಾಗ ಅಲ್ಲ ಅಲ್ಲಿ ಇಲ್ಲ ಸರ್, ಊರಲ್ಲಿ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸರ್ ನಾನು. ರೆಸ್ಟ್ ಏನ್ ಬೇಡ, ನೀವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಡಿ. ಟ್ರೀಟ್ಮೆಂಟ್ ಮೇಲೆ ಇದ್ದೀರಲ್ಲ, ಬೇಕಾದ್ರೆ ನೆಕ್ಸ್ಟ್ ಮಂತ್ ಇಂದ ಕೆಲಸ ಸ್ಟಾರ್ಟ್ ಮಾಡ್ರಿ. ರೆಸ್ಟ್ ಏನ್ ಬೇಕಾಗಲ್ಲ. ಪಥ್ಯ ಮಾತ್ರ 100% ಮಾಡ್ಬೇಕು. ಆ ಡಯಟ್ ಅದು ಇದು ಜ್ಯೂಸ್ ಎಲ್ಲ ಕುಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಪಥ್ಯ 100% ಮಾಡಿ. ರೆಸ್ಟ್ ಮಾಡೋದು ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಸುಮ್ಮನೆ ಏನಕ್ಕೆ ದುಡಿಮೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಮನೆ ಕುತ್ಕೊಳ್ಳೋದಕ್ಕಿಂತ ಸ್ಟಾರ್ಟ್ ವರ್ಕ್, ಸ್ಟಾರ್ಟ್ ಎಕ್ಸರ್ಸೈಸ್. ಅಂದ್ರೆ ಒಂದು 8 ಅವರ್ ಕೆಲಸ ಮಾಡಿ, ಡ್ಯೂಟಿ ಮಾಡಿ. ಡೇ ಟೈಮ್ ಶಿಫ್ಟ್ ಇರೋದು ಮಾತ್ರ ಮಾಡಿ. ಬೆಳಗ್ಗೆ ಎಲ್ಲ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಡ್ಯೂಟಿಗೆ ಹೋಗ್ಬಿಟ್ಟು ಒಂದು 8 ಅವರ್ ಡ್ಯೂಟಿ ಮಾಡ್ಬಿಟ್ಟು ಬಂದು ಮತ್ತೆ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡು ನೀಟಾಗಿ ಇದೇ ಒಂದು ರೂಟೀನ್ ಸೆಟ್ ಮಾಡ್ಕೊಳ್ಳಿ. ಒಂದೇ ಸರಿಗೆ ಡೇ ಅಂಡ್ ನೈಟ್ ಡ್ಯೂಟಿ ಮಾಡೋದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ ಸರ್. ಓಕೆನಾ? ನಮ್ಮ ಯೂಟ್ಯೂಬ್ ನೋಡ್ತಾ ಅಂತರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯೂಟ್ಯೂಬ್ ನೋಡೋದ್ರೆ ತುಂಬಾ ಚೆನ್ನಾಗಿದೆ. ಏನಿಲ್ಲ, ಇದು ಏನಾದ್ರು ಈ ತರ ಪೇನ್ ಇದ್ರೆ ಬರ್ಬೇಕು, 100% ಕ್ಯೂರ್ ಮಾಡ್ತಾರೆ ಸರ್. ನಿಮ್ ಜೊತೆ ಇದೀನಿ ಸರ್. ಹೌದಾ? ಎಲ್ಲ ನೋಡಿದೀನಿ. ಇಷ್ಟು ಕ್ಯೂರ್ ಆಗೋದು ಬೆಸ್ಟ್. ಹೊರಗಡೆ ಹಾಸ್ಪಿಟಲ್ ನೋಡಿದೀನಿ, ನಿಮ್ ಜೊತೆ ಹೋಗಿದ್ದೀನಿ. ಎಲ್ಲ ಕಡೆ ಹೋಗಿದ್ವಿ ಸರ್, ಇಲ್ಲ ಅಂತಲ್ಲ, ಎಲ್ಲಾ ಕಡೆ ತೋರಿಸಿದ್ವಿ. ನಮ್ಗೆಲ್ಲ ಇದು ಅನ್ಸಫಿಷಿಯಂಟ್ ಆಯ್ತು ಸರ್. ಇಲ್ಲ ಅಂತೂ ಸ್ವಲ್ಪ ಬೆಸ್ಟ್ ಸರ್. ಫಸ್ಟ್ ಟೈಮ್ ಆದಾಗಂತ್ರ ಸರ್ ಈ ತರ ಕುತೂಹಲನೇ ಆಗ್ತಿದ್ದಿಲ್ಲ ನನಗೆ. ಆಗ ಆ ತರ ಬೈಕ್ ಮೇಲೆ ಕಾಲ್ ಹಾಕೋಕ್ ಆಗ್ತಿರಲಿಲ್ಲ ಸರ್ ನನ್ಗೆ. ಇವಾಗೆಲ್ಲ ನೋಡಿ ಸರ್, ಬೈಕ್ ಓಡಿಸ್ತೆಲ್ಲ ಮಾಡ್ತೀರಾ? ಓಡಿಸ್ತೀರಿ ಬೈಕ್? ಒಬ್ರು ಹೊಡಿತಾರೆ, ಮತ್ತೆ ಹಿಂದ್ ಕುಂದ್ರಕ್ ಆಗ್ತಿದ್ದಿಲ್ಲ ಸರ್. ಕಷ್ಟ ಬೀಳ್ತಿದ್ದ. ಮತ್ತೆ 3 ಸೀಟ್ ಇದ್ರೆ ಕೊಡ್ತಿದ್ದಿಲ್ಲ. 3 ಸೀಟ್ ಸಂಧಿ ಜಾಗ ಇದ್ರೆ ಸರ್. ಮಾಡ್ಕೊಂಡು ಇದು ಮಾಡಂಗ ಆಗ್ತಿತ್ತು. ಬಹಳ ಕಷ್ಟದಾಗಿತ್ತು. ನಾನ್ ನೋಡಿ ಸ್ಟಾರ್ಟಿಂಗ್ ನೋಡಿದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಇವ್ರನ್ನ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಿದ್ರಲ್ಲ, ಅಲ್ಲಿರೋ ರೆಸ್ಪಾನ್ಸ್ಗೂ ಇವಾಗ ಇವ್ರ ಬಾಡಿ ರೆಸ್ಪಾನ್ಸ್ಗೂ ನಿಮ್ಗೆ ಹೆಂಗ್ ಅನ್ಸುತ್ತೆ? ಇವಾಗ ಫುಲ್ ಕ್ಲಿಯರ್ ಆಗಿದೆ ಸರ್. ಅವಾಗ ಹೆಂಗಿರ್ತಿತ್ತು? ಅವಾಗ ಏನಿಲ್ಲ, ಅವಾಗ ಏನಾರು ಕೇಳಿದ್ರೆ ಸ್ಕ್ಯಾನಿಂಗ್ ಮಾಡ್ತಿದ್ರು. ಸ್ಕ್ಯಾನಿಂಗ್ ಮಾಡಿ ಏನಾಗಿದೆ, ಅದು ಏನಾಗಿದೆ, ಏನಕ್ಕಾಗಿದೆ ಅಂತ ಹೇಳ್ತಿದ್ದಿಲ್ಲ. ಬರೇ ಕೊರೋನಾನವ್ರು ಬರೇ ಕೊರೋನಾ ಬಿಟ್ಟು ಅದಕ್ಕೆ ಏನು ಆಪ್ಷನ್ ಅನ್ನ ಬೇಕಿಲ್ಲ, ಇಲ್ಲಾಂದ್ರೆ ಅದು ಚೇಂಜ್ ಮಾಡೋದು. ಸೊಲ್ಯೂಷನ್ ಹೇಳ್ತಿರಲ್ಲ. ಸೊಲ್ಯೂಷನ್ ಇಲ್ಲ ಸರ್, ಟೋಟಲ್ ಪ್ರೆಸ್ಮೆಂಟ್ ಅಂತ ಹೇಳ್ತಿದ್ರು ಸರ್. ಅದೊಂದೇ ಹೇಳೋರು ಸರ್, ಏನು ಹೇಳ್ತಿಲ್ಲ. ಸ್ಕ್ಯಾನಿಂಗ್ ಮಾಡ್ತಿದ್ರು, ಟೋಟಲ್ ಪ್ರೆಸ್ಮೆಂಟ್. ಅದ್ ಬಿಟ್ರೆ ಏನು ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ರು ಸರ್. ಏನ್ ಟ್ಯಾಬ್ಲೆಟ್ ಇಲ್ಲ, ಏನ್ ಟ್ಯಾಬ್ಲೆಟ್ ಅದೇ 1 ವೀಕ್ ಅಷ್ಟೇ, ಸುಮ್ನೆ ನಿಮ್ ಟೆಂಪರರಿಗೋಸ್ಕರ ಕೊಡ್ತೀನಿ, ಅದೆಲ್ಲ ಬಿಟ್ರೆ ನಿಮ್ಗೆ ಆಪರೇಷನ್ ಮಾಡಿಸ್ಲೇಬೇಕಂತ ಹೇಳ್ತಿದ್ರು ಸರ್. ಎಲ್ಲೇ ತೋರಿಸ್ಲಿ ಸರ್, ಇದೇ ಹೇಳಿದಾರೆ ಸರ್. ಅದು ಬಿಟ್ಟು 2 ಕಡೆ ಮಾಡಿಸ್ಬೇಕು. ಹಾ ಸರ್, ಟೋಟಲಿ ಪ್ರೆಸ್ಮೆಂಟ್. ಹಾ ಸರ್, ಅದಕ್ಕೆ ನಾನು ಮಾಡ್ಸಕ್ಕೆ ಹೋಗಿಲ್ಲ ಸರ್. ನಿಮಗೆ ಬರ್ತಾ ಇದು ನಿಮಗೆ ಎಲ್ಲೋದ್ರು ಹಂಗೆ ಹೇಳಕ್ ಕಟ್ ಮಾಡಿದಾಗ, ಹೌದು ಸರ್, ನಿಮ್ಗೆ ಮನಸ್ಸಿಗೆ ಹೆಂಗ ಇದು ಈ ತರ ಮಾಡಿಸ್ಬಿಡೋಣ ಬಂದಿದ್ದೀವಿ ಸರ್. ಅದೇ ಇತ್ತು ಸರ್ ಪೊಸಿಷನ್. ಮತ್ತೆ ಆಮೇಲೆ ನೀವು ಸಿಕ್ಕಿದ್ರು ಸರ್, ನಮ್ಗೆ ದೂರ ಸಿಕ್ಕಂಗ್ ಸಿಕ್ಬಿಟ್ರಿ. ಅದೇ ಇಲ್ಲಿ ಬಂದೇವ್ ಸರ್. ಬೆಂಗಳೂರ ಕೇಳಿದ್ರೆ ಇಲ್ಲೊಂದು ರೇಟ್ ಹೇಳೋರು. ಅದು ಒಳ್ಳೆ ಸರ್. ಅದು ಒಂದ್ಸಲ ಆಪರೇಷನ್ ಮಾಡ್ಸಿದ್ರೆ ಮುಗೀತಂತ ಅಲ್ಲ ಸರ್. ಅದು ಮತ್ತೆ 10 years ಆದ್ಮೇಲೆ ಮತ್ತೆ ಮಾಡ್ಸ್ಬೇಕಂತ ಸರ್ ಆಪರೇಷನ್. ಯಾಕೆ ಹೇಳಿ? ಏನ್ ಗೊತ್ತಿಲ್ಲ, ಅದೇನ್ ಗೊತ್ತಿಲ್ಲ ಸರ್. ಅದು ಸ್ಟೀಲ್ ಅಲ್ವಾ, ಬೇಸಿಕಲಿ SS. ಅದು ಇದಾಗತ್ತಲ್ಲ, ಲೈಕ್ ಇಟ್ ವಿಲ್ ಎರಡ್ ಆಗತ್ತಲ್ವಾ, ಸವಿಯುತ್ತಲ್ವಾ. ಇಷ್ಟು ಮಿಲಿಯನ್ ರೊಟೇಷನ್ಸ್ ಅಂತ ಇರುತ್ತೆ. ಅಷ್ಟು ಮಿಲಿಯನ್ ರೊಟೇಷನ್ ಆದ್ಮೇಲೆ ನಮ್ದು ಬಾಡಿ ಆಕ್ಚುಲಿ ಭಗವಂತ ಕೊಟ್ಟಿರೋದು ಹೆಂಗಂದ್ರೆ, ನೀವ್ ಎಷ್ಟು ಯೂಸ್ ಮಾಡಿದ್ರು ಅದನ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ, ನೀವ್ ಎಷ್ಟು ಯೂಸ್ ಮಾಡಿದ್ರು ಏನ್ ಸವೇದ್ ಏನೋ ಆಗಲ್ಲ. ಬಟ್ ಅದು ಒಂದು ಮೆಟಲ್ ಹೊರಗಡೆಯಿಂದ ಫಿಕ್ಸ್ ಮಾಡಿರೋದು. ಜಸ್ಟ್ ಲೈಕ್ ಒಂದು ಕಾರಿಗೆ ಒಂದು ಯಾವ್ದೋ ಸ್ಪೇರ್ಸ್ ಫಿಕ್ಸ್ ಮಾಡ್ದಂಗೆ ನೋಡಿ ಸರ್. ಇದು 50,000 ಕಿಲೋಮೀಟರ್ ಆದ್ಮೇಲೆ ಚೇಂಜ್ ಮಾಡ್ಬೇಕು. ಅದೇ ತರನೇ ಅದು ನಾನ್ ಲಿವಿಂಗ್ ಆಬ್ಜೆಕ್ಟ್. ಇದು ನಮ್ಮ ಬಾಡಿ ಬೋನ್ ಎಲ್ಲ ಲಿವಿಂಗ್ ಆಬ್ಜೆಕ್ಟ್. ಅದಕ್ಕೆ ಜೀವ ಇದೆ. ಅದು ಹಂಗ ಬಾಡಿ ಎವ್ರಿ ಡೇ ಹೊಸ ಸೆಲ್ಸ್ ಬರ್ತಾ ಇರುತ್ತೆ, ಡೆಡ್ ಸೆಲ್ಸ್ ಹೋಗ್ತಾ ಇರುತ್ತೆ, ಈ ತರ ಇರುತ್ತೆ. ಸೊ ಕೊನೆಗೆ ಎಷ್ಟು ಹೇಳಿದ್ರು ಸರ್, ಎಷ್ಟು ಖರ್ಚಾಗುತ್ತೆ ಅಂತ? ಒಂದಕ್ಕೆ 2.5 ಲಕ್ಷ ಒಂದ್ ಸೈಡ್ಗೆ. ಬೆಂಗಳೂರಲ್ಲಿ 3 ಲಕ್ಷ ಒಂದ್ ಸೈಡ್ಗೆ 6 lakhs rupees. ಓಕೆ. ಒಂದ್ ಕಡೆ ಫುಲ್ ಪೇನ್ ಇತ್ತು, ಒಂದ್ ಕಡೆ ಅಷ್ಟೊಂದು ನಾರ್ಮಲ್ ಹಿಂಗಾಗಿ ವಿಚಾರ ಮಾಡೋಣ ಬಿಡ ಅಂತ ಬಿಟ್ಟಿದ್ವಿ. ಮತ್ತೆ ಅವನು ಸೆಲ್ಫ್ ಮಾಡ್ಕೊಳ್ತಿದ್ದ ಅಲ್ಲಿ ಇದೆ ಸರ್, ಬರೆದು ಕೊಟ್ಟಿದ್ದಾರೆ ಟೋಟಲ್ ನೋಡಿದೆ. ಅದನ್ನ ಏನ್ ಗೊತ್ತಾ, ನಮ್ಗೆ ಮುಖ್ಯವಾಗಿ ಇಲ್ಲಿ ಏನಂತಾರೆ, ಸರ್ಜರಿ ಇಲ್ದಂಗೆ ಮಾಡಕ್ಕಾಗತ್ತಾ ಅನ್ನೋದೊಂದೇ ನನ್ನ ಪ್ರಶ್ನೆ. ಸರ್ಜರಿ ಎಲ್ಲ ಮಾಡಕ್ಕಾಗತ್ತಾ? ಈಗ ಪ್ರಾಬ್ಲಮ್ ಆಗಿದೆ ಕರೆಕ್ಟ್, ಅದಕ್ಕೇನೋ ಸೊಲ್ಯೂಷನ್ಸ್. ಓನ್ಲಿ ಸರ್ಜರಿ ಇಸ್ ನಾಟ್ ದ ಓನ್ಲಿ ಆಪ್ಷನ್ ಅಂತ ನಮ್ಗೆ, ಲೈಕ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಎಷ್ಟೋ ಜನಕ್ಕೆ ಅನ್ಸುತ್ತೆ. ಎಷ್ಟೋ ಜನ ಡಾಕ್ಟರ್ಗಳಿದ್ದಾರೆ, ಒಬ್ಬನೇ ಅಂತಲ್ಲ. ಸರ್ಜರಿ ಇಲ್ದಂಗೆ ಲೈಕ್ ಇದನ್ನ ನೋವು ಕಡಿಮೆ ಮಾಡ್ಕೊಂಡು ಗುಣಪಡಿಸ್ಕೊಂಡು ಪೇನ್ ರಿಲೀವ್ ಮಾಡ್ಕೊಳಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇರ್ಲಿಲ್ಲ. ಅದಿದೆ ಅನ್ನೋದು ನಮ್ಗೆ ಗೊತ್ತೂ ಇರಲಿಲ್ಲ ಸ್ಟಾರ್ಟಿಂಗ್. ಆಮೇಲೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಗೊತ್ತಾಗ್ತಾ ಹೋದಂಗೆ ಅದು ನಮ್ಗೆ
ಓ ಇದು ಇದೆಯಾ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ ಪೇಷಂಟ್ ರಿಸಲ್ಟ್ ಬರೋ ಸ್ಟಾರ್ಟ್ ಆಗ್ತಾರೆ ಇದೆ ಈ ತರ ಆಗಿ AVN ಮುಂಚೆ ಬಂದು ತುಂಬಾ ಕಮ್ಮಿ ಇತ್ತು, ಇಷ್ಟು ಪರ್ಸೆಂಟೇಜ್ ಆಫ್ ಪೀಪಲ್ ಇರ್ಲಿಲ್ಲ. ಯಾವಾಗ ಜಾಸ್ತಿ ಆಯ್ತು ರೀಸೆಂಟ್ ಆಗಿ ನಾನು ಹೇಳಿದ್ನಲ್ಲ 2020-21 ಆ ಟೈಮಿಂದಾನೆ ಜಾಸ್ತಿ ಆಗ್ತಾ ಹೋಯ್ತು. ನಮ್ಮಲ್ಲಿ ಕೂಡ ಎಷ್ಟು ಪೇಷಂಟ್ಸ್ AVN ಗೆ ಮೊನ್ನೆ ಒಬ್ಬ ಲೆಕ್ಚರ್ ವಿಡಿಯೋ ಹಾಕಿದ್ರು ನೋಡ್ರಿ AVN ಕೇಸ್ ನೋಡಿದ್ರಾ ಅವ್ರದ್ದು ಮತ್ತೆ ಇನ್ನ ಯಾರು ನೋಡಿದೀನಿ ಸರ್. ಸೊ ಅದು ಮೇನ್ಲಿ ಅದಾದ್ಮೇಲೆ ನೋಡ್ಕೊಂಡು ಇದು ಮಾಡಿದ್ವಿ. ಸೊ ಇವಾಗ ಪ್ರಶ್ನೆ ಬಂದು ನಿಮಗೆ ಸರ್ಜರಿ ಮಾಡಿ 10 ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದ್ಸರಿ ಸರ್ಜರಿ ಅಂತ ಹೇಳಿದ್ರಲ್ವಾ? ಸೊ ನಿಮ್ಗೆ ಅವಾಗ 10 ವರ್ಷ ಆದ್ಮೇಲೆ ಮತ್ತೆ ಚೇಂಜ್ ಮಾಡ್ಬೇಕಾಗಿತ್ತು. ಅಂದ್ರೆ ಇವಾಗ 28 ವರ್ಷ 30 ವರ್ಷ ಅಂತ ಕೇಳಿ 30 ವರ್ಷ ಚೇಂಜ್ ಮಾಡಿದ್ವಿ, ಮತ್ತೆ 40 ವರ್ಷ ಚೇಂಜ್ ಮಾಡ್ಬೋದು. ಇವತ್ತಾದ್ಮೇಲೆ ಮತ್ತೆ ಮಾಡ್ಬೇಕಂತ ಮತ್ತೆ ಅಂದ್ರೆ ಸವಿತೆ ಅವಾಗ ಜಾಸ್ತಿ ಓಡಾಡಬಾರ್ದು, ಜಾಸ್ತಿ ಓಡಾಡಂಗಿಲ್ಲ, ಜಾಸ್ತಿ ಓಡಾಡ್ರೆ ಸವಿತಲ್ಲ ಅದು ಇವಾಗ ಕಾರು ತಗೊಂಡ್ಮೇಲೆ 5 ವರ್ಷಕ್ಕೆ 50,000 ಕಿಲೋಮೀಟರ್ ಓಡಿಸಬಹುದು, 10 ವರ್ಷಕ್ಕೆ ಓಡಿಸಬಹುದು. ಬೇಗ ಟೈರ್ ಚೇಂಜ್ ಮಾಡಬಾರ್ದಪ್ಪ ಅಂತ ಇದ್ರೆ ಅದೇನಾಗುತ್ತೆ ಜಾಸ್ತಿ ಓಡಿಸೋದ್ ಬೇಡ ಅಂತ ಒಂದು 5 ವರ್ಷಕ್ಕೆ ನಿಧಾನ ನಿಲ್ಲಿಸಿ ಮಾಡೋದು. ಅವಾಗ ನಿಮ್ಗೆ ಎಲ್ಲ ಮೂವ್ಮೆಂಟ್ ರೆಸ್ಟ್ರಿಕ್ಟ್ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆದಾಗ ಶುಗರ್ BP ಸ್ಟಾರ್ಟ್ ಆಗುತ್ತೆ. ಆಗ್ಲೇಬೇಕಲ್ಲ ಅದು ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ಅದು ಬರುತ್ತೆ. ಪ್ಲಸ್ ಪೇನ್ಗಳು ಬೇರೆ ಬೇರೆ ಪೇನ್ಗಳು ಬರೋ ಸ್ಟಾರ್ಟ್ ಆಗುತ್ತೆ. ಮೂವ್ಮೆಂಟ್ ಇಲ್ಲ ಅಂತಂದ್ರೆ ಬರುತ್ತೆ. ಸೊ ಈ ತರ ಒಂದಕ್ಕೊಂದು ಎಲ್ಲ ಇದು ಸೀಕ್ವೆನ್ಸ್ ಇತ್ತು. ಇವಾಗ ಅದು ಸದ್ಯಕ್ಕೆ ಅರೆಸ್ಟ್ ಆಗಿದೆ ನಿಮ್ಗೆ, ಅದಕ್ಕೆ ನಾವು ಕ್ಯೂರ್ ಆಗಿದೆ ಸರ್, 50% ಕ್ಯೂರ್ ಆಗಿದೆ. ಇನ್ನೊಂದು ಕರೆಕ್ಟ್ ಆಗಿ ಇಂಜೆಕ್ಷನ್ಸ್ IV ಇಂಜೆಕ್ಷನ್ಸ್ ಇವಾಗ ಕರೆಕ್ಟ್ ಆಗಿ ಒಂದು ರೂಟ್ ಸಿಕ್ಕಿದ್ಮೇಲೆ ಮಿಸ್ ಮಾಡ್ದಂಗೆ ಹಾಕ್ಸ್ಕೊಂತ ಹೋಗಿ. ಇನ್ನು 10-15 ಟೋಟಲ್ 15-16 ಇಂಜೆಕ್ಷನ್ಸ್ ಇನ್ನೊಂದು 10 ವೀಕ್ಲಿ ಮಾಡ್ಕೊಂತ ಹೋಗಿ ಕಂಪ್ಲೀಟ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಹೋಗಿ ಡಿಪಾರ್ಟ್ಮೆಂಟ್. ಅದ್ ಬಿಟ್ಟು ನೋವು ಬಿಟ್ಟು ಬೇರೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ನಿಮ್ಗೆ? ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ಸ್ಕಿನ್ ಗ್ಲೋ ಬಂದಿದೆ, ಆ ತರದೆಲ್ಲ ಇರುತ್ತೆ ನೋಡಿ. ಆಮೇಲೆ ಮುಂಚೆಗಿಂತ ಸ್ವಲ್ಪ ವೆಯ್ಟ್ ಬೆಟರ್ ಅನ್ಸಿದೆ, ಆ ತರದೆಲ್ಲ ನಿಮ್ಗೆ ಏನ್ ಬೆಟರ್ ಅನ್ಸಿದೆ? ಬೊಜ್ಜು ಕರಿಗಿದೆ. ಆಕ್ಚುಲಿ ಎಣ್ಣೆ ಚೇಂಜ್ ಮಾಡಿ ಇನ್ನೂ ಚೆನ್ನಾಗುತ್ತೆ. ಆಯಿಲ್ ಕಂಪಲ್ಸರಿ ಚೇಂಜ್ ಮಾಡ್ಕೊಳ್ಳಿ. ಎಷ್ಟು ಹೊಟ್ಟೆ ಬರ್ತದೆ ಸರ್ ಬರೀ ಹೊಟ್ಟೆ ಎಲ್ಲ ಕರಿಗೆ ಆಕ್ಚುಲಿ ಇವಾಗ ಜಾತ್ರೆ ಇದೆ ತಾನೆ ಮಾತ್ರ. ಮುಂಚೆ ಮಾತ್ರ ಜಾಸ್ತಿ ಇದೆ, ಇವಾಗ ಜಾಸ್ತಿ ಇದಾವ. ಇವಾಗ ಜಾಸ್ತಿ ಇದೆ. ಬಟ್ ಯಾಕೆ ಬಜ್ಜು ಬಂದಿಲ್ಲ? ಬಜ್ಜು ಬಂದಿಲ್ಲ ಸರ್, ಏನ್ ಕೊಟ್ಟಿಲ್ಲ. ಬಜ್ಜಿ ಬಂದಿಲ್ಲ ಅಲ್ಲ, ಬಜ್ಜಿ ಕರಗಕ್ಕೆ ಏನ್ ಕೊಟ್ಟಿಲ್ಲ. ಮತ್ತೆ ಮುಂಚೆ ನಾವು ಕಡಿಮೆ ಆಗ್ತಿತ್ತು, ಇವನು ಕಡಿಮೆ ಆಗಿತ್ತ. ನೋವು ಇವಾಗ ಕಡಿಮೆ ಆಗಿದೆ. ಪೇನ್ ಕಿಲ್ಲರ್ ಇದ್ರೆ ಯಾವ್ದಾರು ಇದೆಯಾ? ಪೇನ್ ಕಿಲ್ಲರ್ ಯಾವ್ದಿಲ್ಲ ಸರ್, ಯಾವ್ದಿಲ್ಲ. ನೀವು ಪೇನ್ ಕಿಲ್ಲರ್ ತಗೊಂಡಿಲ್ಲ ಇಲ್ಲಿ? ಇಲ್ಲ ಸರ್, ತಗೊಂಡಿಲ್ಲ. ಸೊ ಇಷ್ಟು ಮಾತ್ರೆ ಇದೆಯಲ್ಲ, ಇದ್ರಲ್ಲಿ ಯಾವ್ದು ಅಂತಂದ್ರೆ ಈ ಮಾತ್ರೆಗಳು ಸಪ್ಲಿಮೆಂಟೇಷನ್ಸ್, ನ್ಯೂಟ್ರಿಯೆಂಟ್ಸ್, ನಮ್ಮ ದೇಹಕ್ಕೆ ಕೊರತೆ ಇರತಕ್ಕಂಥವು, ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಮಾಡಕ್ ಬೇಕಾದ್ರೆ ಒಂದ್ ಸ್ವಲ್ಪ ಬ್ಲಡ್ ತಿನ್ನರು ಇದೆಲ್ಲ ಇರೋದ್ರಿಂದ ಅದು ಆತರ ನಿಮಗೆ ಹೆಲ್ಪ್ ಆಗ್ತದೆ. ಅಂದ್ರೆ ವೈಜ್ಞಾನಿಕವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮ್ಗೆ ಹಿಂಗಂತ. ಯಾಕಂದ್ರೆ ನಮ್ಮ ವೀಕ್ಷಕರು ತುಂಬಾ ಜನ ಬಹಳ ಜನಕ್ಕೆ ಇದು AVN ಕಾಯಿಲೆ ಇದೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ ಆಗ್ತಾ ಇದೆ. ಈಗ ನಾವು ಸರ್ಜರಿಗೆ ಅಪೋಸಿಟ್ ಅಂತ ಚಿಕ್ಕ ವಯಸ್ಸಿಗೆ ಹೆಂಗೆ ಅಂತ, ದಟ್ ಇಸ್ ನಾಟ್ ಒನ್ ಟೈಮ್ ಸೊಲ್ಯೂಷನ್. 10 ವರ್ಷಕ್ಕೂ ರೊಟೇಷನ್ಸ್ ಇದಾದ್ಮೇಲೆ 1 ಮಿಲಿಯನ್ ರೊಟೇಷನ್ಸ್ ಮುಗಿದ್ಮೇಲೆ ಮತ್ತೆ ಮಾಡಿಸ್ಬೇಕು. ಮತ್ತೆ ಅದಕ್ಕೋಸ್ಕರ ಒಂದು ಅರ್ಥ ಮಾಡ್ಕೊಂಡು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೋಬೇಕು, ಮತ್ತೆ ಅವ್ರ ಜೀವನ ಶೈಲಿನ ಚೇಂಜ್ ಮಾಡ್ಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಅದನ್ನ ನಾವು ಕಂಟ್ರೋಲ್ಗೆ ಇದು ಮಾಡ್ಕೊಂಡು ಮಾಡ್ಬೋದು ಅಂತ ನಾವು ಮ್ಯಾಟ್ರ್ ಆಗಲ್ಲ ಸರ್. ಏಜ್ ಮ್ಯಾಟ್ರ್ ಆಗಲ್ಲ. ಏಜ್ ಯಾವ ಮ್ಯಾಟ್ರ್ ಆಗುತ್ತೆ ಅಂತಂದ್ರೆ ಅವರು ಏನು ನಾನು ಡಯಟ್ ಮಾಡಕ್ ರೆಡಿ ಇಲ್ಲ, ನಾನು ಏನು ಮಾಡಲ್ಲ, ನಾವು ಮೈಂಡ್ ಎಲ್ಲ ಅವ್ರಿಗೆ ಅಡಿಕ್ಟ್ ಆಗ್ಬಿಟ್ಟಿರುತ್ತೆ. ಕಾಫಿ ಟೀ ಎಲ್ಲ ಬಿಡಕ್ಕಾಗಲ್ಲ, ಸಕ್ಕರೆ ಎಲ್ಲ ಬಿಡಕ್ಕಾಗಲ್ಲ ಅಂತ. ಆ ತರ ಇಲ್ದಂಗೆ ಕರೆಕ್ಟಾಗಿ ಎಲ್ಲ ಮಾಡಕ್ ರೆಡಿ ಇದಾರ, ಅದನ್ನ ನಾವು ಒಂದು ರೂಟಿ ತರಬಹುದು. AVN ಕಾಯಿಲೆ ಅದು ಎರಡು ಒಟ್ಟಿ ಇರುತ್ತೆ. ಇವಾಗ ವಯಸ್ಸಾದಾಗ ಮಂಡಿ ಸವಿ ಇರುತ್ತೆ, ಪ್ಲಸ್ AVN ಸ್ಟಾರ್ಟ್ ಆಗ್ಬಿಟ್ರೆ ಪಾಪ 2 ಜಾಯಿಂಟ್ ಇನ್ವಾಲ್ವ್ ಆಗುತ್ತೆ. ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ತುಂಬಾ ಚೆನ್ನಾಗಿದೆ. ನಾನ್ ಸರ್ಜಿಕಲ್ ಏನೋ ಆಪರೇಷನ್ ಇಲ್ಲ, ಆರಾಮ್ಸೆ ಆಗ್ಬಾರ್ದು. ಬಟ್ ನನ್ನ ಕಡೆ ಏನಂತಂದ್ರೆ ಸ್ವಲ್ಪ ಎಲ್ಲ ಡಿಸ್ಟ್ರಿಕ್ಟ್ ಒಂದೊಂದು ನಿಮ್ಮದು ಬ್ರಾಂಚ್ ಇದ್ರೆ ತುಂಬಾ ಚೆನ್ನಾಗುತ್ತೆ ಮಾಡಕ್ಕೆ. ಆಕ್ಚುಲಿ ನೋಡೋಣ ಸರ್, ಹಳ್ಳಿಯಿಂದ ಇಲ್ಲಿಗೆ ಬರಕ್ ಆಗಲ್ಲ ಸರ್ ಒಬ್ಬೊಬ್ಬರಿಗೆ. ಈ ತರ ಒಂದು ಮಂತ್ಲಿ ಬಂದು ಹೋದ್ರೆ ಚೆನ್ನಾಗಿರ್ತದೆ ನನ್ನ ಒಪಿನಿಯನ್ ಸರ್. ಈ ಡಿಸ್ಟ್ರಿಕ್ಟ್ ಲೆವೆಲ್ ಈ ತರ ಗುಲ್ಬರ್ಗ, ಯಾದಗಿರಿ ಆ ಕಡೆಯಿಂದ ಈ ಕಡೆ ಜನಗಳಿಗೆ ಬರಕ್ ಆಗಲ್ಲ ಸರ್. ಅಲ್ಲ ಹುಬ್ಳಿನಲ್ಲಿ ಒಂದು ಪ್ಲಾನ್ ಮಾಡ್ತಿದ್ವಿ. ಸರ್ ಅದೇ ಯಾ ಕಡೆ ನಮ್ ನಿಯರ್ ಉತ್ತರ ಕನ್ನಡ ಸ್ವಲ್ಪ ಯಾವ್ದು ನಿಯರ್ ಇದ್ರೆ ಸೆಂಟರ್ ಪಾಯಿಂಟ್ ಅಲ್ಲ ಸರ್, ಅದೇ ಆ ಕಡೆ ಯಾವ್ದಾರ ಒಂದು ಪಾಯಿಂಟ್ ಅಲ್ಲಿ ನೋಡೋಣ ಅಂತ ಜನಗಳಿಗೆ ಇಲ್ಲಿಗೆ ಬರಕ್ ಆಗಲ್ಲ ಸರ್. ಕರೆಕ್ಟ್ ಟ್ರೀಟ್ಮೆಂಟ್ ಸರ್ ಗೊತ್ತಾಗಲ್ಲ, ಒಂಥರ ಇದಿರುತ್ತೆ. ಹುಬ್ಳಿಗೆ ಒಂದು ಪ್ಲಾನ್ ಮಾಡ್ತೇವೆ ಸರ್, ನೋಡೋಣ ಭಗವಂತನ ಆಶೀರ್ವಾದ ಇದ್ರೆ. ಅದೇ ಸರ್, ಆ ಕಡೆ ಆದ್ರೆ ನಮಗೂ ನಿಯರ್ ಆಗಿ ಸರ್, ಎಲ್ಲರೂ ಹೌದು ಸರ್, ಅಲ್ಲಿ ಜಾಸ್ತಿ ಇದೆ. ಓಕೆ ಸರ್, ಹುಬ್ಳಿಲಿ ನೋಡೋಣ ಸರ್. ಅದೇ ಸರ್, ಅದೇ ಯಾಕಂದ್ರೆ ಅಲ್ಲಾದ್ರೆ 250 ಕಿಲೋಮೀಟರ್ ಆಗುತ್ತೆ, ಬಂದು ಹೋಗುತ್ತೆ. ಇಲ್ಲಾದ್ರೆ 600 ಕಿಲೋಮೀಟರ್ ಒಂದು ಡೇ ಬರೋಕ್ ಸರ್ ಈ ಕಡೆ ನೈಟ್ ನೋಡೋಣ ಸರ್, ನೋಡೋಣ. ಕಡೆ ಇದು ಮಾಡೋಣ. ಥ್ಯಾಂಕ್ ಯು ಸರ್.